ಮೈಸೂರಿನ ಹೃದಯ ಭಾಗದಲ್ಲಿರುವಂತಹ ಸಿದ್ಧಾರ್ಥ ನಗರದ ಸುರೇಶ್ ಎಂಬುವರ ಮನೆಗೆ ಚಿರತೆ ಬಂದ ಪ್ರಕರಣದ ಕಾರ್ಯಾಚರಣೆ ಅಂತಿಮ ಹಂತ ತಲುಪಿದೆ. ನೀವು ನೋಡ್ತಾ ಇರ್ಬೋದು, ಮನೆಯ ಒಳಭಾಗದಲ್ಲಿ ಅಂತಿಮ ಹಂತದ ಕಾರ್ಯಾಚರಣೆಯಲ್ಲಿ ಚಿರತೆ ಕಾರ್ಯಪಡೆಯ ಸದಸ್ಯರು ಸನ್ನದ್ಧರಾಗಿದ್ದಾರೆ. ಈಗಾಗಲೇ ಇದೇ ಒಂದು ರೂಮ್ನ ಒಳಭಾಗದಲ್ಲಿರುವಂತಹ ಚಿರತೆಗೆ ಅರೆವಳಿಕೆ ಮದ್ದನ್ನು ಇಡುವಂಥ ಕೆಲಸವನ್ನು ಯಶಸ್ವಿಯಾಗಿ ಮಾಡಲಾಗಿದೆ. ತಜ್ಞ ವೈದ್ಯರು ಆ ಒಂದು ಚಿರತೆಗೆ ಅರೆವಳಿಕೆ ಮದ್ದನ್ನು ನೀಡಿದ್ದಾರೆ. ಹೀಗಾಗಿ ಅದಕ್ಕೆ ಕಾಯ್ತಾ ಇರುವಂಥದ್ದು ಮತ್ತು ಅಂತಿಮ ಹಂತದ ಸಿದ್ಧತೆಗೆ ನೋಡ್ತಾ ಇರ್ಬೋದು ನೀವು. ಸೊ ಇಲ್ಲಿರುವಂತಹ ಚಿರತೆ ಕಾರ್ಯಪಡೆಯವರು ಎಲ್ಲೇ ಚಿರತೆ ಕಾಣಿಸಿದರೂ ಸಹ ತಕ್ಷಣವೇ ಸ್ಥಳಕ್ಕೆ ಧಾವಿಸಿ ಆ ಚಿರತೆಯನ್ನು ಸುರಕ್ಷಿತವಾಗಿ ಸೆರೆ ಹಿಡಿದು ಸುರಕ್ಷಿತ ಸ್ಥಳಕ್ಕೆ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾರೆ. ನೀವು ನೋಡ್ತಾ ಇರ್ಬೋದು, ಬಲೆಯನ್ನು ತಂದಿರುವಂಥದ್ದು. ಅರೆವಳಿಕೆ ಚುಚ್ಚುಮದ್ದು ನೀಡಿದ ನಂತರವೂ ಸಹ ಚಿರತೆ ಒಂದು ವೇಳೆ ಅಂದರೆ ಅದು ಪ್ರಜ್ಞೆಯನ್ನು ತಪ್ಪಬೇಕು, ಆದರೆ ಒಂದಷ್ಟು ಅದಕ್ಕೆ ಪ್ರಜ್ಞೆ ಇದ್ದು ಮತ್ತೆ ಅಟ್ಯಾಕ್ ಮಾಡುವಂಥ ಸಾಧ್ಯತೆ ಇರ್ತದೆ. ಹೀಗಾಗಿ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿರುವಂಥದ್ದು. ನೀವು ನೋಡ್ತಾ ಇರ್ಬೋದು, ತಲೆಗೆ ಹೆಲ್ಮೆಟನ್ನು ಹಾಕ್ಕೊಂಡು ಕೈಯಲ್ಲಿ ಆ ಒಂದು ವಿಶೇಷವಾದಂತಹ ಆ ಚಿರತೆಯನ್ನು ಪಳಗಿಸುವಂಥ ಮತ್ತು ಆ ಚಿರತೆ ಹಿಡಿಯುವಂಥ ಒಂದು ಸನ್ನದ್ಧರಾಗಿ ನಿಂತಿರುವಂಥದ್ದು ಮತ್ತು ತಮ್ಮ ಒಂದು ಸುರಕ್ಷತೆಗೆ ಎಲ್ಲ ರೀತಿಯಾದಂತಹ ಕ್ರಮವನ್ನು ಕೈಗೊಂಡಿದ್ದಾರೆ. ಅಂದರೆ ಆ ಒಂದು ಜಾಕೆಟ್ ಏನಿದೆ, ಆ ಜಾಕೆಟನ್ನು ಹಾಕ್ಕೊಂಡಿರುವಂಥ ಮತ್ತು ಆ ಕೈ ಭಾಗದಲ್ಲೂ ಸಹ ನೀವು ನೋಡ್ತಾ ಇರ್ಬೋದು, ಒಂದು ವೇಳೆ ಚಿರತೆ ಅಟ್ಯಾಕ್ ಮಾಡಿದರೂ ಸಹ ಅದರಿಂದ ತಪ್ಪಿಸ್ಕೊಳ್ಳುವಂಥಕ್ಕೆ ಮತ್ತು ಯಾವುದೇ ರೀತಿಯಾದಂಥ ಅಪಾಯ ಆಗಬಾರ್ದು ಅಂತೇಳಿ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂಥದ್ದು. ಇದರ ಜೊತೆಗೆ ಹೆಲ್ಮೆಟನ್ನು ಸಹ ಜೊತೆಗೆ ಇಟ್ಕೊಂಡಿದ್ದಾರೆ. ಸೊ ಇವೆಲ್ಲದರ ಜೊತೆಗೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಅಂದರೆ ಅಂತಿಮ ಹಂತದ ಒಂದು ಸಿದ್ಧತೆ ಆಗ್ತಾ ಇರುವಂಥದ್ದು. ಆ ಕೊಠಡಿಯ ಒಳಭಾಗದಲ್ಲಿ ಏನು ಚಿರತೆ ಇದೆ, ಈಗಾಗಲೇ ವೈದ್ಯರು ಅದಕ್ಕೆ ಅರೆವಳಿಕೆ ಮದ್ದನ್ನು ನೀಡಿದ್ದಾರೆ. ಸ್ವಲ್ಪ ಕಾಲಾವಕಾಶವನ್ನು ಅದಕ್ಕೆ ನೀಡಬೇಕು. ನೀಡಿದ ನಂತರ ಅದು ಸಂಪೂರ್ಣವಾಗಿ ಪ್ರಜ್ಞೆ ತಪ್ಪಿದ ನಂತರ ಕಾರ್ಯಾಚರಣೆಯನ್ನು ಆರಂಭಿಸಿದರೆ ಅಪಾಯ ಆಗುವಂಥ ಸಾಧ್ಯತೆಗಳು ತೀರಾ ಕಡಿಮೆ ಇರ್ತದೆ. ಇದೇ ಕಾರಣಕ್ಕಾಗಿ ಈಗಾಗಲೇ ಅರೆವಳಿಕೆ ಮದ್ದು ನೀಡಿದರೂ ಸಹ ಕೆಲ ಕಾಲ ಅದಕ್ಕಾಗಿ ಕಾಯುವಂತಹ ಒಂದು ಕೆಲಸವನ್ನು ಈಗಾಗಲೇ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಹಿರಿಯ ಅರಣ್ಯ ಇಲಾಖೆ ಅಧಿಕಾರಿಗಳು ಸಹ ಸ್ಥಳಕ್ಕೆ ಆಗಮಿಸಿದ್ದಾರೆ. ಸ್ಥಳಕ್ಕೆ ಆಗಮಿಸಿ ಆ ಒಂದು ಅಂತಿಮ ಹಂತದ ಕಾರ್ಯಾಚರಣೆಯ ಎಲ್ಲ ಉಸ್ತುವಾರಿಯನ್ನು ಸಹ ವಹಿಸ್ಕೊಂಡಿದ್ದಾರೆ. ಯಾಕಂದರೆ ಮೈಸೂರು ನಗರದ ಹೃದಯ ಭಾಗಕ್ಕೆ ಈ ಒಂದು ಚಿರತೆ ಬರುತ್ತೆ ಅಂತೇಳಿ ಯಾರೂ ಸಹ ಊಹೆ ಸಹ ಮಾಡಿರಲಿಲ್ಲ. ಇದೇ ಕಾರಣಕ್ಕಾಗಿ ಬೆಳಗ್ಗೆಯಿಂದಲೂ ಸಹ ಈ ಭಾಗದಲ್ಲಿ ಚಿರತೆ ಸಂಚಾರವನ್ನು ಮಾಡ್ತಾಯಿತ್ತು. ಆದರೆ ಯಾವಾಗ ಇದು ಮನೆಯ ಒಳಗಡೆ ಬಂತು, ಸುರೇಶ್ ಅವರ ಮನೆಗೆ ಬಂತು, ಆ ಒಂದು ಸಂದರ್ಭದಲ್ಲಿ ಕಾರ್ಯಾಚರಣೆಯನ್ನು ಆರಂಭಿಸುವಂಥದ್ದು. ಸೊ ಕಾರ್ಯಾಚರಣೆ ಈಗ ಅಂತಿಮ ಹಂತ ತಲುಪಿದೆ. ಹಿರಿಯ ಅಧಿಕಾರಿಗಳು ಸಮಾಲೋಚನೆ ನಡೆಸ್ತಾ ಇರುವಂಥದ್ದು. ಯಾವ ರೀತಿಯಲ್ಲಿ ಅಂದರೆ ಒಂದು ವೇಳೆ ಚಿರತೆ ಅಲ್ಲಿಂದ ತಪ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಿದ್ರು ಇರ್ಬೋದಾದಂಥ ಎಲ್ಲ ಸಾಧ್ಯತೆಗಳನ್ನು ಬಂದ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಚಿರತೆಯನ್ನು ಕಿಟಕಿಯ ಮುಖಾಂತರವಾಗಿ ಆ ಚಿರತೆ ಅಂದರೆ ಪ್ರಜ್ಞೆ ತಪ್ಪಿದೆಯಾ ಅಥವಾ ಇಲ್ಲ ಇನ್ನೂ ಸಹ ಆ್ಯಕ್ಟಿವ್ ಆಗಿದೆಯಾ ಇದನ್ನು ನೋಡುವಂಥ ಕೆಲಸವನ್ನು ಕೊನೆಯ ಹಂತದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಒಂದು ವೇಳೆ ಆ ಚಿರತೆ ಪ್ರಜ್ಞೆಯನ್ನು ತಪ್ಪಿದೆ ಅಂತ ಹೇಳಿದ್ರೆ ಸೊ ನೇರವಾಗಿ ಹೋಗಿ ಬಲೆಯ ಮುಖಾಂತರವಾಗಿ ಅದನ್ನು ಸುರಕ್ಷಿತವಾಗಿ ಸೆರೆ ಹಿಡಿದು ವಾಪಸ್ಸಾಗುವಂಥ ಕೆಲಸವನ್ನು ಮಾಡ್ತಾರೆ. ಸೊ ಹೀಗಾಗಿ ಯಾಕಂದರೆ ಈ ನಗರದ ಹೃದಯ ಭಾಗಕ್ಕೆ ಚಿರತೆ ಬರ್ತದೆ ಅಂತ ಯಾರೂ ಸಹ ಊಹೆ ಮಾಡಿರಲಿಲ್ಲ. ಸೊ ಬೆಳಗ್ಗೆಯಿಂದಲೂ ಸಹ ಅಲ್ಲಲ್ಲಿ ಕಾಣಿಸ್ಕೊಳ್ತಾ ಇತ್ತು. ಇದೀಗ ಸುರೇಶ್ ಅನ್ನುವರ ಮನೆಯ ಒಂದು ಕೊಠಡಿಯ ಒಳಭಾಗಕ್ಕೆ ಬಂದಿತ್ತು. ಸೊ ಒಳಭಾಗದಲ್ಲಿ ಈಗ ಚಿರತೆಯನ್ನು ಮಂಚದ ಕೆಳಗಡೆ ಅಡಗಿ ಕುಳಿತಿದೆ. ಅದನ್ನು ಎದುರಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂದರೆ ಈಗಾಗಲೇನು ಅದಕ್ಕೆ ಅರವಳಿಕೆ ಮದ್ದನ್ನು ನೀಡಿ ಆಗಲಾಗಿದೆ. ಸೊ ಅರವಳಿಕೆ ಮದ್ದು ನೀಡಿದ ನಂತರ ಅದು ಪ್ರಜ್ಞೆ ತಪ್ಪಿದೆಯಾ ಅಥವಾ ಈಗಲೂ ಸಹ ಎಚ್ಚರವಾಗಿದೆಯಾ ಇದನ್ನು ಒಂದು ಕ್ರಾಸ್ ಚೆಕ್ ಮಾಡಿಕೊಳ್ಳುವಂತಹ ಕೆಲಸವನ್ನು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಮತ್ತು ವೈದ್ಯಕೀಯ ಸಿಬ್ಬಂದಿಗಳು ಸಹ ಮಾಡ್ತಾ ಇದ್ದಾರೆ. ಒಂದು ವೇಳೆ ಚಿರತೆ ಈ ಒಂದು ಪ್ರತಿಕ್ರಿಯೆಯನ್ನು ನೀಡಿಲ್ಲ ಅಂತ ಹೇಳಿದ್ರೆ ಅರವಳಿಕೆ ಮದ್ದು ಕೆಲಸ ಮಾಡಿದೆ, ಅದು ಪ್ರಜ್ಞೆ ತಪ್ಪಿದೆ ಅಂತೇಳಿ ನಂತರ ಅದನ್ನು ಸೆರೆ ಹಿಡಿಲಿಕ್ಕೆ ಸಾಕಷ್ಟು ಸಹಾಯ ಆಗ್ತದೆ. ಹೀಗಾಗಿ ಅಂತಿಮ ಹಂತದ ಸಿದ್ಧತೆಯನ್ನು ಮಾಡ್ತಾ ಇರುವಂಥದ್ದು. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಆ ಚಿರತೆ ಸೆರೆ ಹಿಡಿಯುವಂತಹ ಕೆಲಸವನ್ನು ಸಹ ಮಾಡ್ತಾರೆ. ಹೀಗಾಗಿ ಆ ಒಂದು ಅರಣ್ಯ ಇಲಾಖೆ ಅಧಿಕಾರಿಗಳು ಸಹ ಇದ್ದಾರೆ. ಸರ್, ಯಾವ ರೀತಿ ಆಗ್ತಾ ಇದೆ ಕಾರ್ಯಾಚರಣೆ? ಸರ್, ಈಗ ಯಾವಾಗ ಗೊತ್ತಾಗಿದೆ ಬಂದಿದೆ ಅಂತ? ನಮಗೆ ಬೆಳಗಿನ ಜಾವ 7 ಗಂಟೆಯಲ್ಲಿ ಗೊತ್ತಾಗಿದೆ. ಸೊ ಪೊಲೀಸವರು ನಮ್ಮ ಸಿಬ್ಬಂದಿಗಳು ಸಹ ಇದ್ರ ಜೊತೆಗೆ ಬಂದು ಕಾರ್ಯಾಚರಣೆ ಮಾಡಿದ್ರು. ಅದು ಪಕ್ಕದಲ್ಲಿತ್ತು, ಮತ್ತು ಅದು ನಡ್ಕೊಂಡು ಈ ಕಡೆ ಸಡನ್ನಾಗಿ ಬಂದಿದೆ. ಇಲ್ಲಿ ಯಾರು ಅವ್ರ ಮನೆ ಡೋರ್ ಓಪನ್ ಆಗಿರೋದ್ರಿಂದ ನೇರವಾಗಿ ಒಳಗಡೆ ಬಂದಿದೆ. ತದನಂತರ ನಾವು ಸುತ್ತಮುತ್ತ ಹುಡುಕ್ತಿದ್ವಿ, ಇಲ್ಲಿ ಬಂದಿದ್ದು ಗೊತ್ತಿರಲಿಲ್ಲ. ಮತ್ತು ಮಾಲೀಕರು ಅವ್ರಿಗೆ ಗೊತ್ತಾಗಿ ಅವ್ರಿಗೆ ಒಂದು 9:30-10 ಗಂಟೆಗೆ ಮಾಹಿತಿ ಕೊಟ್ಟಾಗ ಮತ್ತೆ ನಾವು ಇಲ್ಲಿ ಬಂದು ಕಾರ್ಯಾಚರಣೆ ಮಾಡಿ ಅದಕ್ಕೇನು ಸಕಲ ಸಿದ್ಧತೆಗಳನ್ನ ಮಾಡಿಕೊಂಡು ಮೇಲಧಿಕಾರಿಗಳ ಅನುಮತಿ ಪಡೆದು ಅದನ್ನು ಸೆರೆ ಹಿಡಿಯೋಕ್ಕೆ ಮಾಡಿದ್ದೇವೆ. ಈಗ ಅದನ್ನು ಕಾರ್ಯಾಚರಣೆ ಆಗಿದೆ. ಇನ್ನು ಕೆಲವು ಕ್ಷಣದಲ್ಲಿ ಅದನ್ನು ನಾವು ಇಲ್ಲಿ ಯಾರ್ಯಾರು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ ಅಂತ ಸರ್? ಇಲ್ಲಿ LTF ಸ್ಟಾಫು, ಅವರು ವಲಯಾಣಾಧಿಕಾರಿ, ಅವರ ಉಪವಲಯಾಣಾಧಿಕಾರಿಗಳು, ಅರಣ್ಯ ರಕ್ಷಕರು ಹಾಗೂ ಇತರ ಸಿಬ್ಬಂದಿಗಳು ಹಾಗೂ ಮೈಸೂರು ವಲಯದ ಉಪವಲಯಾಣಾಧಿಕಾರಿಗಳು ಮತ್ತು ಅವರ ಸಿಬ್ಬಂದಿಯವರು ಈ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದಾರೆ. ಮತ್ತು ಝೂಯಿಂದ ಡಾಕ್ಟರ್ ಪಶುವೈದ್ಯಾಧಿಕಾರಿಗಳು ಅವ್ರ ಸಿಬ್ಬಂದಿಯವರು ಸಹ ಈ ಕಾರ್ಯಾಚರಣೆ ಚಲನವಲನ ಗಮನಿಸಿದರೆ ಎಷ್ಟು ದೊಡ್ಡ ಚಿರತೆನ ಮರಿ ಚಿರತೆನ ಏನು ಅನ್ಸುತ್ತೆ? ಅದು ಅಂದಾಜು ಸುಮಾರು 2 ರಿಂದ 3 ವರ್ಷ ಇರ್ಬೋದು.
ಪ್ರಾಯಸ್ಥವಾಗಿದೆ. ಸೊ ಈಗ ಅದು ಗಂಟು ಚಿರತೆ ಆಗಿದೆ. ಅದು ಈಗ ನಾವು ಒಳಗೆ ಹೋಗಿ ನೋಡಿದ್ಮೇಲೆ ಅದ್ರ ಇದಾದ್ಮೇಲೆ ಗೊತ್ತಾಗುತ್ತೆ ಅದ್ರ ಏನು ಆರೋಗ್ಯನ ಇದ್ರ ಬಗ್ಗೆ ನಾವು ಸ್ಥಿತಿಗತಿಗಳನ್ನ ಪರಿಶೀಲಿಸಿ ಕೊಟ್ಟಿದೆ. ಅದು ಈಗ ಅದು ತೊಗೊಂಡಿದೆ. ಅದು ಸ್ವಲ್ಪ ಸಮಯ ತಗೋಬೇಕು ಅದು ಪ್ರಜ್ಞೆ ಇದ್ದಾಗಲಿಕ್ಕೆ. ನಂತರ ಅದು ಇದಾದ್ಮೇಲೆ ನಾವು ಅದನ್ನ ಮೇಲೆ ನಗರದ ಹೃದಯ ಭಾಗ ಸರ್ ಇದು. ಅಕ್ಕಪಕ್ಕ ಕಾಡು ಇಲ್ಲ, ಏನಿಲ್ಲ. ಗ್ರಾಮೀಣ ಪ್ರದೇಶದ ಕಾಡಂಚಿನ ಪ್ರದೇಶಕ್ಕೆ ಬರ್ತದೆ. ಸಿಟಿ ಮಧ್ಯದಲ್ಲಿ ಮನೆಗೆ ಬಂದಿದೆ. ಇಲ್ಲೇ ಪಕ್ಕದಲ್ಲೇ ಕೂಗಲ್ತಿ ದೂರದಲ್ಲಿ ಚಾಮುಂಡಿ ಇದೆ, ಚಾಮುಂಡಿ ಬೆಟ್ಟ ಪಕ್ಕದಲ್ಲಿ ಲಲಿತಾ ಮಹಲ್ ಇದ್ರದ್ದು ಅರಣ್ಯ ಪ್ರದೇಶ ಥರ ಇದೆ. ಹಾಗಾಗಿ ಅಲ್ಲಿ ತಮಗೆ ಸಾಮಾನ್ಯವಾಗಿ ಗೊತ್ತಿರೋ ಹಾಗೆ ಚಾಮುಂಡಿ ಬೆಟ್ಟದಲ್ಲಿ ಚಿರತೆಗಳಿದೆ, ವನ್ಯ ಪ್ರಾಣಿಗಳಿದೆ. ಹಾಗಾಗಿ ಇದು ಬಂದಿರ್ಬೋದು. ಇದು ಚಿಕ್ಕ ಮರಿಯಾಗಿರಿಂದ ಬಂದಿರ್ಬೋದು ಹೊರಗಡೆ. ಈಗ ಕಾಡಂಚಿನ ಪ್ರದೇಶದ ಕಾರ್ಯಾಚರಣೆಗೂ ನಗರದ ಒಳಭಾಗದಲ್ಲಿ ಕಾರ್ಯಾಚರಣೆ ಮಾಡೋದಕ್ಕೂ ಎಷ್ಟು ಸವಾಲಿರುತ್ತೆ? ಇಲ್ಲಿ ನಗರದಲ್ಲಿ ನಾವು ಕಾರ್ಯಾಚರಣೆ ಮಾಡಲಿಕ್ಕೆ ಕಠಿಣ ಸವಾಲಿರ್ತದೆ. ಇಲ್ಲಿ ಸಾರ್ವಜನಿಕರು ಭಾಳಷ್ಟು ಜನ ಇರ್ತಾರೆ, ಅವರೆಲ್ಲ ಇದಾಗಿರ್ತಾರೆ. ಆ ಸಂದರ್ಭದಲ್ಲಿ ನಾವು ವಿಭಿನ್ನವಾಗಿ ನಾವು ಕಾರ್ಯಾಚರಣೆ ಮಾಡಬೇಕು. ಹಂಗಾಗಿ ಹೆಚ್ಚಿನ ಸಿಬ್ಬಂದಿಗಳಿದ್ದಾರೆ ನಮ್ಮ ಎನ್.ಟಿ.ಎಫ್ ಸ್ಟಾಫ್ಗಳು. ಜನ ಪಬ್ಲಿಕ್ ಕಂಟ್ರೋಲ್ ಮಾಡಿದ್ರೆ ನಾವು ಕಾರ್ಯಾಚರಣೆ ಸುಗಮವಾಗಿ ಕಳಿಸ್ಬೋದು. ಯಾವಾಗ ಸಾರ್ವಜನಿಕರು ನಮ್ಮ ಜೊತೆ ಸಹಕಾರ ಕೊಡ್ತಾರೆ ಆಗ ನಾವು ಯಶಸ್ವಿಯಾದ ಕಾರ್ಯಾಚರಣೆ ಮಾಡಲಿಕ್ಕೆ ಇದ್ದಾವೆ. ಆಗುತ್ತೆ, ಖಂಡಿತ ಆಗುತ್ತೆ. ಯಾವುದೇ ಸಾರ್ವಜನಿಕರು ಭಯಪಡೋ ಅವಶ್ಯಕತೆ ಇಲ್ಲ. ಇದು ಅಚಾತುರ್ಯವಾಗಿ ಬಂದಿದೆ, ಹಾಗಾಗಿ ನಾವು ಇದನ್ನು ಮಾಡಿಕೊಡ್ತೀವಿ. ಇದು ಅರಣ್ಯಾಧಿಕಾರಿಗಳ ಮಾತು. ಅಂದರೆ ಈ ನಗರ ಪ್ರದೇಶಕ್ಕೆ ಚಾಮುಂಡಿ ಬೆಟ್ಟದ ಪಕ್ಕದಿಂದ ಬಂದಿರಬಹುದು ಅಂತೇಳಿ. ಇದರ ಜೊತೆಗೆ ನೋಡಿ ಇನ್ನೊಂದು ಡೋಸನ್ನು ಅರವಳಿಕೆಯನ್ನು ರೆಡಿ ಮಾಡುವಂಥ ಕೆಲಸವನ್ನು ಸಹ ಮಾಡ್ತಾ ಇದ್ದಾರೆ. ಯಾಕಂದರೆ ಈಗಲೇ ಒಂದೊಂದು ಅರವಳಿಕೆ ನೀಡುವಂಥದ್ದು. ಒಂದು ವೇಳೆ ಅದು ಸಾಲಿಲ್ಲ ಅಂತ ಹೇಳಿದ್ರೆ ಈಗಷ್ಟೇ ವೈದ್ಯಾಧಿಕಾರಿಗಳು ಆ ಅರವಳಿಕೆ ಮದ್ದನ್ನು ತೆಗೆದುಕೊಂಡು ಬಂದು ಮತ್ತೊಂದು ಡೋಸನ್ನು ಕೊಡಲಿಕ್ಕೆ ಸಿದ್ಧತೆ ನಡೆಸುವಂತಹ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಅಂದರೆ ನಗರ ಪ್ರದೇಶದಲ್ಲಿರೋದ್ರಿಂದಾಗಿ ಖಂಡಿತವಾಗಿ ಸಾಕಷ್ಟು ಸವಾಲುಗಳು ಎದುರಾಗಿರ್ತದೆ. ಆ ಸವಾಲುಗಳನ್ನು ಎದುರಿಸಿ ಸುರಕ್ಷಿತವಾಗಿ ಯಾರಿಗೂ ಯಾವುದೇ ರೀತಿಯಾದಂಥ ಅಪಾಯವಾಗದೆ, ಅದರಲ್ಲೂ ಮನುಷ್ಯರ ಮೇಲೆ ಅದು ಯಾವುದೇ ರೀತಿ ಕಾರಣಕ್ಕೂ ದಾಳಿ ಮಾಡಬಾರ್ದು ಅಥವಾ ಸಿಬ್ಬಂದಿ ಮೇಲೆ ದಾಳಿ ಮಾಡಬಾರ್ದು, ಯಾರಿಗೂ ಸಹ ಪ್ರಾಣಾಪಾಯ ಆಗಬಾರ್ದು ಮತ್ತು ಯಾವುದೇ ಅನಾಹುತಗಳಾಗಬಾರ್ದು. ಈ ಎಲ್ಲ ಎಚ್ಚರಿಕೆಯಿಂದ ಸಹ ವಹಿಸಿಕೊಂಡು ಅಂತಿಮ ಹಂತದ ಮತ್ತೊಂದು ಸುತ್ತಿನ ಒಂದು ಅರವಳಿಕೆ ಮದ್ದನ್ನು ನೀಡಲಿಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಸಹ ಮಾಡಿಕೊಡ್ತಾ ಇದ್ದಾರೆ. ಸೊ ಇದರ ಜೊತೆಗೆ ಅರವಳಿಕೆ ಮದ್ದನ್ನು ನೀಡಿ ಯಶಸ್ವಿಯಾಗಿ ಯಾವುದೇ ಸಮಸ್ಯೆ ಇಲ್ಲದಂತೆ ಚಿರತೆಯನ್ನು ಸೆರೆ ಹಿಡಿಯುವ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು.